ನಮಸ್ಕಾರ. ಅಬ್ಬಾ, ಗಾಳಿಯಲ್ಲಿ ಬಣ್ಣಗಳು, ಎಲ್ಲೆಲ್ಲೂ ಸಂಭ್ರಮದ ಕೂಗು, ಮುಖದ ಮೇಲೆಲ್ಲ ನಗು. ಇದೇ ಅಲ್ವಾ ಹೋಳಿ ಹಬ್ಬ ಅಂದ್ರೆ? ಬನ್ನಿ, ಈ ಬಣ್ಣಗಳ ಹಬ್ಬದ ಹಿಂದಿರೋ ಕಥೆ ಏನು ಅಂತ ಇವತ್ತು ತಿಳ್ಕೊಳ್ಳೋಣ. ನಾವು ಪ್ರತಿ ವರ್ಷ ಇಷ್ಟೊಂದು ಖುಷಿಯಿಂದ ಆಡೋ ಈ ಬಣ್ಣಗಳ ಆಟ ಇದೆಯಲ್ಲ, ಇದ್ರ ಹಿಂದಿರೋ ಅಸಲಿ ಕಥೆ ಯಾವ್ದು? ಬನ್ನಿ, ಈ ಬಣ್ಣಗಳ ಮೂಲವನ್ನ, ಅದರ ಹಿಂದಿನ ಪುರಾಣವನ್ನ ಇವತ್ತು ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲು ಈ ಬಣ್ಣದ ಹಬ್ಬ ಅಂದ್ರೆ ಏನು, ಅದರ ಬೇಸಿಕ್ಸ್ ಏನು ಅಂತ ಶುರು ಮಾಡೋಣ. ಹೋಳಿ ಹಬ್ಬವನ್ನ ಕಾಮನ ಹಬ್ಬ ಅಂತಾನೂ ಕರೀತಾರೆ. ಇದನ್ನ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಫಾಲ್ಗುಣ ಮಾಸದ ಹುಣ್ಣಿಮೆ ದಿನ ಆಚರಿಸಲಾಗುತ್ತೆ. ಇದು ಬರೀ ಚಳಿಗಾಲ ಮುಗ್ದು ವಸಂತಕಾಲ ಬಂತು ಅಂತ ಹೇಳದಷ್ಟೇ ಅಲ್ಲ, ಇದಕ್ಕೊಂದು ದೊಡ್ಡ ಅರ್ಥ ಇದೆ. ಕೆಟ್ಟದ್ರ ಮೇಲೆ ಒಳ್ಳೆದು ಯಾವಾಗ್ಲೂ ಗೆಲ್ಲುತ್ತೆ ಅನ್ನೋದನ್ನ ಸಾರೋ ಒಂದು ದೊಡ್ಡ ದಿನ ಇದು. ಈ ಹಬ್ಬದಲ್ಲಿ ತುಂಬಾನೇ ಇಷ್ಟ ಆಗೋ ಒಂದು ವಿಷಯ ಅಂದ್ರೆ ಅದ್ರ ಹಿಂದಿರೋ ಯೂನಿಟಿ ಮೆಸೇಜ್. ಯಾರು ಮೇಲು, ಯಾರು ಕೀಳು, ಯಾವ ಜಾತಿ, ಯಾವ ಧರ್ಮ, ಯಾವ್ದೂ ಲೆಕ್ಕಕ್ಕೆ ಬರಲ್ಲ. ಎಲ್ಲರೂ ಒಂದೇ, ಎಲ್ಲರೂ ಸಮಾನರು ಅಂತ ಹೇಳಿ ಬಣ್ಣಗಳಲ್ಲಿ ಮಿಂದೇಳ್ತಾರೆ. ನಿಜಕ್ಕೂ ಇದು ಎಲ್ಲರನ್ನ ಒಟ್ಟಿಗೆ ಸೇರ್ಸೋ ಹಬ್ಬ ಅಲ್ವಾ? ಓಕೆ, ಈಗ ನಾವು ಆಚರಿಸೋ ಈ ಸಂಭ್ರಮದ ಹಿಂದಿರೋ ಆಳವಾದ ಪೌರಾಣಿಕ ಕಥೆಗಳ್ಯಾವು ಅಂತ ನೋಡೋಣ ಬನ್ನಿ. ಹೋಳಿ ಹಬ್ಬಕ್ಕೆ ಮುಖ್ಯವಾಗಿ 2 ಪೌರಾಣಿಕ ಕಥೆಗಳು ಆಧಾರ. ಮೊದಲನೇದು ಹೋಲಿಕಾ ದಹನ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ವಿಷ್ಣು ಭಕ್ತ ಪ್ರಹ್ಲಾದನನ್ನ ಕೊಲ್ಲೋಕೆ ಅವನ ಅತ್ತೆ ಹೋಲಿಕಾ ಪ್ರಯತ್ನ ಪಡ್ತಾಳೆ. ಅವಳಿಗೆ ಬೆಂಕಿಯಿಂದ ರಕ್ಷಣೆ ಸಿಕ್ಕಿರುತ್ತೆ. ಆದರೆ ಕೆಟ್ಟ ಉದ್ದೇಶದಿಂದ ಪ್ರಹ್ಲಾದನನ್ನ ಎತ್ಕೊಂಡು ಬೆಂಕಿಗೆ ಕೂತಾಗ ಅವಳೇ ಸುಟ್ಹೋಗ್ತಾಳೆ, ಪ್ರಹ್ಲಾದ ಸೇಫ್ ಆಗ್ತಾನೆ. ಅಂದ್ರೆ ಭಕ್ತಿಗೆ ಅದೆಷ್ಟು ಶಕ್ತಿ ಇದೆ ಅಂತ ತೋರಿಸುತ್ತೆ. ಇನ್ನು ಎರಡನೇದು ನಮ್ಮ ದಕ್ಷಿಣ ಭಾರತದಲ್ಲಿ ಹೆಚ್ಚು ಫೇಮಸ್ ಆಗಿರೋದು ಕಾಮದಹನ. ಲೋಕ ಕಲ್ಯಾಣಕ್ಕೋಸ್ಕರ ಶಿವನ ತಪಸ್ಸನ್ನ ಭಂಗ ಮಾಡೋಕೆ ಕಾಮದೇವ ಹೋಗ್ತಾನೆ. ಆಗ ಶಿವನ 3ನೇ ಕಣ್ಣಿನಿಂದ ಭಸ್ಮವಾಗಿ ಹೋಗ್ತಾನೆ. ಇದು ನಿಸ್ವಾರ್ಥ ತ್ಯಾಗದ ಸಂಕೇತ. ಸರಿ, ಈ ಪುರಾಣ ಕಥೆಗಳಾಯ್ತು. ಆದ್ರೆ ನಾವು ಈ ಬಣ್ಣ ಹಚ್ಚೋದು, ಆಟ ಆಡೋದು ಇದೆಯಲ್ಲ, ಇದು ಎಲ್ಲಿಂದ ಬಂತು? ಇದರ ಮೂಲ ಹುಡುಕ್ತಾ ಹೋದ್ರೆ ನಾವು ನೇರವಾಗಿ ಬೃಂದಾವನಕ್ಕೆ ಹೋಗಬೇಕು, ಶ್ರೀ ಕೃಷ್ಣನ ಹತ್ರ. ಕೃಷ್ಣ ಪೂತನಿ ಅನ್ನೋ ರಾಕ್ಷಸಿಯನ್ನ ಕೊಂದಿದ್ದರ ಸಂಭ್ರಮಾಚರಣೆ ಇರ್ಬೋದು, ಅಥವಾ ಇದೊಂದು ಮಜಾವಾದ್ ಕಥೆ. ಕೃಷ್ಣನಿಗೆ ತಾನು ಕಪ್ಪು, ರಾಧೆ ಬೆಳ್ಳಗೆ ಅಂತ ಬೇಜಾರಾಗಿ ತಮಾಷೆಗೆ ಅವಳ ಮುಖಕ್ಕೆ ಬಣ್ಣ ಬಳದಂತೆ. ನೋಡಿ, ಆ ಒಂದು ದೈವಿಕ ತುಂಟಾಟ ಇದೆಯಲ್ಲ, ಅದೇ ಇವತ್ತು ನಾವೆಲ್ಲ ಆಡೋ ಬಣ್ಣದ ಆಟಕ್ಕೆ ಸ್ಫೂರ್ತಿ. ಹೀಗೆ ಪುರಾಣದ ಕಥೆಗಳು ಒಂದೆಡೆ ಆದ್ರೆ, ನಮ್ಮ ಇಡೀ ದೇಶದಲ್ಲಿ ಹೋಳಿಯನ್ನ ಎಷ್ಟು ವಿಧವಿಧವಾಗಿ ಆಚರಿಸ್ತಾರೆ ಗೊತ್ತಾ? ಒಂದೊಂದು ಕಡೆ ಒಂದೊಂದು ವಿಶೇಷ. ಬನ್ನಿ, ಒಂದ್ ರೌಂಡ್ಸ್ ಹೋಗ್ಬರೋಣ. ಉತ್ತರ ಪ್ರದೇಶ್ಗೆ ಹೋದ್ರೆ ಅಲ್ಲಿ ಲಠ್ಮಾರ್ ಹೋಲಿ ಅಂತ ಮಾಡ್ತಾರೆ. ಅಲ್ಲಿ ಹೆಂಗಸರು ಕೋಲು ತಗೊಂಡು ಗಂಡಸರನ್ನ ಪ್ರೀತಿಯಿಂದ ಓಡ್ಸ್ಕೊಂಡು ಹೊಡಿತಾರೆ. ಇನ್ನು ಉದಯ್ಪುರದಲ್ಲಿ ರಾಯಲ್ ಹೋಲಿ ಅಂತಾರೆ. ಮೇವಾರದ ರಾಜಮನೆತನದವರೇ ಬಂದು ದೊಡ್ಡದಾಗಿ ಆಚರಿಸ್ತಾರೆ. ಮಹಾರಾಷ್ಟ್ರಕ್ಕೆ ಬಂದ್ರೆ ಅಲ್ಲಿ ರಂಗಪಂಚಮಿ, ಸಿಹಿ ತಿಂಡಿ, ಖಾರ ಜೊತೆಗೆ ಇಡೀ ಬೀದಿಯಲ್ಲಿ ಗ್ರ್ಯಾಂಡಾಗಿ ಮೆರವಣಿಗೆ ಮಾಡ್ತಾರೆ. ಬಂಗಾಳದಲ್ಲಂತೂ ಇದನ್ನ ಬಸಂತ್ ಉತ್ಸವ ಅಥವಾ ಡೋಲ್ ಜಾತ್ರಾ ಅಂತ ಕರೀತಾರೆ. ವಸಂತ ಋತುವಿಗೆ ವೆಲ್ಕಮ್ ಮಾಡೋ ಹಬ್ಬ ಇದು. ಕೇರಳಕ್ಕೆ ಬಂದ್ರೆ ಅಲ್ಲಿ ಸ್ವಲ್ಪ ಡಿಫ್ರೆಂಟ್, ತುಂಬಾನೇ ಶಾಂತಿಯುತವಾಗಿ ಮಂಜಲ್ ಕುಳ್ಳಿ ಅಂತ ಆಚರಿಸ್ತಾರೆ. ಅಂದ್ರೆ ಹರಿಶಿಣದ ನೀರ್ ಹಾಕ್ತಾರೆ, ಜೊತೆಗೆ ಜಾನಪದ ಹಾಡುಗಳು. ಇನ್ನು ಉತ್ತರಾಖಂಡದಲ್ಲಿರೋ ಕುಮಾವುನಿ ಹೋಲಿ ಇದೆಯಲ್ಲ, ಅದು ಪಕ್ಕಾ ಮ್ಯೂಸಿಕಲ್ ಹೋಲಿ, ಜೊತೆಗೆ ರೈತರಿಗೆ ಬಿತ್ತನೆ ಶುರು ಮಾಡೋಕೆ ಸಂಕೇತ ಕೂಡ. ನೋಡಿದ್ರಲ್ಲ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ, ಎಷ್ಟು ವೈವಿಧ್ಯತೆ! ಆದ್ರೆ ಈ ಎಲ್ಲ ಆಚರಣೆಗಳ ಹಿಂದಿರೋ ಸಂದೇಶ ಮಾತ್ರ ಒಂದೇ. ಅದೇನ್ ಗೊತ್ತಾ? ಯೂನಿಟಿ, ವಿಕ್ಟರಿ ಮತ್ತು ಒಂದು ಫ್ರೆಶ್ ಸ್ಟಾರ್ಟ್. ಹೌದು, ಈ ಹಬ್ಬದ ಕೋರ್ ಮೆಸೇಜ್ ತುಂಬಾನೇ ಸಿಂಪಲ್. ಕೆಟ್ಟದ್ದು ಒಳ್ಳೆಯದರ ಮುಂದೆ ತಲೆ ಬಾಗಲೇಬೇಕು ಅಷ್ಟೇ. ಪ್ರಹ್ಲಾದನ ಭಕ್ತಿ ಇರ್ಬೋದು, ಕಾಮದೇವನ ತ್ಯಾಗ ಇರ್ಬೋದು, ಎಲ್ಲದರಲ್ಲೂ ನಮಗೆ ಕಾಣೋದು ಇದೇ ಸತ್ಯ. ಹೋಳಿಗಿಂತ ಹಿಂದಿನ ದಿನ ಹೋಲಿಕಾ ದಹನ ಅಂತ ಬೆಂಕಿ ಹಾಕ್ತಾರಲ್ಲ, ಅದಕ್ಕೊಂದು ಆಳವಾದ ಅರ್ಥವಿದೆ. ಅದು ಬರೀ ಕಟ್ಟಿಗೆನ ಸುಡೋದಲ್ಲ, ಸಿಂಬಾಲಿಕ್ ಆಗಿ ಅದು ಹೋಲಿಕೆಯ ದುಷ್ಟತನವನ್ನ ಸುಡೋದು. ಅಷ್ಟೇ ಅಲ್ಲ, ಅದು ನಮ್ಮೊಳಗಿರೋ ಕೆಟ್ಟ ಗುಣಗಳು, ದ್ವೇಷ, ಅಸೂಯೆ ಇವೆಲ್ಲ ಆ ಬೆಂಕಿಗೆ ಹಾಕಿ ಸುಟ್ಟುಬಿಟ್ಟು ಒಂದು ಶುದ್ಧವಾದ, ಪಾಸಿಟಿವ್ ಆದ ಹೊಸ ಜೀವನವನ್ನ ಶುರು ಮಾಡೋಕೆ ಒಂದು ಅವಕಾಶ. ಕೊನೆಯದಾಗಿ ಹೇಳ್ಬೇಕಂದ್ರೆ, ಹೋಳಿ ಅನ್ನೋದು ನಮ್ಮೊಳಗಿನ ಕೆಟ್ಟ ಯೋಚನೆಗಳನ್ನ, ನೆಗೆಟಿವಿಟಿಯನ್ನ ನಾಶ ಮಾಡಿ ಒಳ್ಳೆ ದಾರಿಯಲ್ಲಿ ನಡೆಯೋಕೆ ದಾರಿ ತೋರ್ಸೋ ಒಂದು ಹಬ್ಬ. ಇದು ಬರೀ ಬಣ್ಣ ಎರ್ಚಾಟದ ಸಂಭ್ರಮ ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಪಾಸಿಟಿವ್ ಬದಲಾವಣೆಗಳನ್ನ ತರೋಕೆ ಸಿಗೋ ಒಂದು ಅದ್ಭುತವಾದ ಸ್ಫೂರ್ತಿ. ಈ ಹಬ್ಬದ ನಿಜವಾದ ಸ್ಪಿರಿಟ್ ಅನ್ನ ನಾವು ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಂಡ್ರೆ ಪ್ರತಿಯೊಬ್ಬರ ಜೀವನವೂ ಈ ಬಣ್ಣಗಳ ಹಾಗೆ ಕಲರ್ಫುಲ್ ಆಗಿರುತ್ತೆ ಅಲ್ವಾ?